ಕರ್ನಾಟಕದ ನಗರೀಕರಣದ ಪಥದಲ್ಲಿ ಲಕ್ಷಾಂತರ ಜನ ಬಡ ಮಧ್ಯಮ ವರ್ಗದವರು ತಮ್ಮ ಸ್ವಂತ ಕನಸಿಗಾಗಿ ಬಿ ಖಾತಾ ಆಧಾರಿತ ಆಸ್ತಿಗಳನ್ನು ಖರೀದಿಸಿ ಮನೆ ಕಟ್ಟುವ ಕನಸು ಕಟ್ಟಿದ್ದಾರೆ. ಈ ಕನಸುಗಳಿಗೆ ಪೂರಕವಾಗಿ ರಾಜ್ಯ ಸರ್ಕಾರವು ಕೆಲವು ವರ್ಷಗಳ ಹಿಂದೆ ಬಿ ಖಾತಾ ಆಸ್ತಿಗಳಿಗೆ ಮಿತಿ ಪ್ರಮಾಣದಲ್ಲಿ ಸೌಲಭ್ಯಗಳು ಒದಗಿಸುವ ನಿರ್ಧಾರ ಕೈಗೊಂಡಿತು. 2 ಹಂತಗಳಲ್ಲಿ ಬಿ ಖಾತಾ ದಾಖಲೆಗಳ ನವೀಕರಣಕ್ಕೂ ಅವಕಾಶ ನೀಡಿದ ಸರ್ಕಾರ ತೆರಿಗೆ ಮತ್ತು ಶುಲ್ಕ ಪಾವತಿ ಮಾಡುವ ಆಸ್ತಿದಾರರಿಗೆ ಕನಿಷ್ಠ ಸೌಲಭ್ಯಗಳು ಸಿಗಲಿದೆ ಎಂದು ಭರವಸೆ ನೀಡಿತ್ತು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಈ ಭರವಸೆ ನಿರೀಕ್ಷೆಯನ್ನೇ ಕೊಂದು ಹಾಕುವಂತಾಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಹಾಗೂ ರಾಜ್ಯ ಸರ್ಕಾರದ ನಿರ್ಧಾರಗಳು ಬಿ ಖಾತಾ ಆಸ್ತಿದಾರರಿಗೆ ಮತ್ತಷ್ಟು ಸಂಕಷ್ಟವನ್ನು ಉಂಟು ಮಾಡಿದೆ. ಬಿ ಖಾತಾ ಹೊಂದಿರುವವರ ಮನೆಯನ್ನ ಕಾನೂನಾತ್ಮಕವಾಗಿ ನಿರ್ಮಿಸಲು ಬೇಕಾದ ಕಟ್ಟಡ ನಕ್ಷೆ ಮಂಜೂರಾತಿ ಸಿಗ್ತಾ ಇಲ್ಲ. ಇದರ ಪೈಪೋಟಿಯಂತೆ ರಾಜ್ಯ ಸರ್ಕಾರ ಕಟ್ಟಡ ನಕ್ಷೆ ಹಾಗೂ ಸ್ವಾಧೀನ ಪ್ರಮಾಣ ಪತ್ರ ಇಲ್ಲದ ಆಸ್ತಿಗಳಿಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ನೀಡುವುದು ಕಾನೂನುಬದ್ಧವಲ್ಲ ಎಂಬ ನಿರ್ಧಾರವನ್ನು ಅನುಸರಿಸಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಬೆಂಬಲ ನೀಡಿರುವ ಹಿನ್ನೆಲೆಯಲ್ಲಿ ಬಿ ಖಾತಾ ಆಧಾರಿತ ಮನೆಗಳು ಈಗ ಅಧಿಕೃತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಬಿ ಖಾತಾ ಹೊಂದಿರುವವರು ನಗರ ಪಾಲಿಕೆಗಳಿಗೆ ವಿವಿಧ ರೀತಿಯ ಶುಲ್ಕ ತೆರಿಗೆಗಳನ್ನು ಪಾವತಿಸುತ್ತಿದ್ದಾರೆ. ಆಸ್ತಿ ತೆರಿಗೆ, ನಿರ್ವಹಣಾ ಶುಲ್ಕ, ಖಾತಾ ನವೀಕರಣ ಮುಂತಾದ ವೆಚ್ಚಗಳನ್ನು ಭರಿಸಿಕೊಂಡಿರುವ ಈ ಆಸ್ತಿದಾರರಿಗೆ ಈಗ ಯಾವುದೇ ಮೂಲ ಸೌಲಭ್ಯಗಳು ದೊರೆಯದ ಸ್ಥಿತಿ ಉಂಟಾಗಿದೆ. ಇದು ಕಾನೂನಾತ್ಮಕ ಪ್ರಕ್ರಿಯೆಗಳ ಗೊಂದಲದ ನಡುವೆ ಸಿಲುಕಿದ ಬಡ ಜನರ ಬದುಕಿಗೆ ಹೊಡೆತವಾಗಿದೆ. ಬಿ ಖಾತಾ ಸಂಬಂಧಿತ ಈ ಗೊಂದಲಗಳಿಗೆ ಪರಿಹಾರ ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈಗ ಕಾನೂನು ಸಲಹೆ ಪಡೆಯುವ ಪ್ರಕ್ರಿಯೆ ಆರಂಭಿಸಿದೆ. ಬಿ ಖಾತಾ ಆಸ್ತಿಗಳಿಗೆ ನಕ್ಷೆ ಅನುಮತಿ ನೀಡುವ ಹಾಗೂ ಮೂಲ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ತಜ್ಞರ ಸಲಹೆ ಅತಿ ಮುಖ್ಯ. ಆದರೆ ಈ ನಡುವೆ ಲಕ್ಷಾಂತರ ಜನರ ಭವಿಷ್ಯ ದಿಕ್ಕು ತಪ್ಪಿದೆ. ಇಂದು ಬಿ ಖಾತಾ ಆಧಾರಿತ ಆಸ್ತಿಗೆ ಭರವಸೆಯಂತೆ ಮೂಲ ಸೌಲಭ್ಯಗಳು ಸಿಗುತ್ತವೆ ಎಂಬ ಕನಸು ಕನಸಾಗಿಯೇ ಉಳಿತಾ ಇದೆ. ನಕ್ಷೆ ಮಂಜೂರಾತಿ ಇಲ್ಲದೆ ಮನೆ ಕಟ್ಟೋದು ಕಾನೂನುಬದ್ಧವಲ್ಲ, ಆದರೆ ಕಟ್ಟಡ ನಕ್ಷೆ ಸಿಗೋದೂ ಇಲ್ಲ. ಈ ವಿರೋಧದ ಪರಿಸ್ಥಿತಿಯಲ್ಲಿ ನೂರಾರು ಜನರು ತತ್ತರಿಸುತ್ತಿದ್ದಾರೆ. ಈ ಸಂಕಷ್ಟದ ಮಧ್ಯೆ ಸರ್ಕಾರ ಸ್ಪಷ್ಟ ಹಾದಿ ನೋಡಿಕೊಳ್ಳಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.